ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಶ್ಯಾಂಪೂವಿನ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಒಂದು ಶ್ಯಾಂಪೂನ ನೀವು ಯೂಸ್ ಮಾಡಿದ್ರೆ ಸಾಕಾಗತ್ತೆ. ನಾರ್ಮಲಾಗಿ ನೀವು ಹೇರ್ ವಾಶ್ ಮಾಡುವಾಗ ಯಾವ ರೀತಿಯಾಗಿ ಶ್ಯಾಂಪೂನ ಯೂಸ್ ಮಾಡ್ತೀರೋ ಸೊ ಅದೇ ರೀತಿಯಾಗಿ ಯೂಸ್ ಮಾಡೋದು. ಸೊ ಇದನ್ನು ಒಂದು ಸಲ ಯೂಸ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಈ ಒಂದು ಹೋಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಫ್ರೆಶ್ ಅಲೋವೆರಾ ಜೆಲ್ನ ತೆಗೆದುಕೊಂಡಿದ್ದೀನಿ. ಸುಮಾರು ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಅಲೋವೆರಾ ಜೆಲ್ ಅನ್ನೋದು ಇದೆ. ಸೊ ನೀವು ಏನಪ್ಪ ಇದು ಅಲೋವೆರಾ ಜೆಲ್ ಅಂತ ಅಂದ್ಕೊಳ್ಬೋದು. ಸೊ ನಿಮಗೆ ತಿಳಿದಿರುತ್ತೆ, ಹೇರ್ ಡೈ ಯೂಸ್ ಮಾಡಿರೋರಿಗೆ ಹೇರ್ ಡೈನ ಯೂಸ್ ಮಾಡಿದ ನಂತರ ತಲೆ ಕೂದಲೆಲ್ಲ ಸಾಕುಡೇನು ತುಂಬಾ ಒಂದು ರೀತಿ ತುಂಬ ಡ್ರೈ ಆಗಿಬಿಟ್ಟಿರುತ್ತೆ. ಸಾಫ್ಟ್ ಆ್ಯಂಡ್ ಸ್ಮೂತ್ ಅನ್ನೋದು ಇರೋದಿಲ್ಲ. ಸೊ ಆ ರೀಸನ್ಗೆ ಅಲೋವೆರಾ ಜೆಲ್ ಬೇಕಾಗುತ್ತೆ. ಅಲೋವೆರಾ ಜೆಲ್ ಬಂದು ನಿಮ್ಮ ತಲೆ ಕೂದಲನ್ನು ಆಫ್ಟರ್ ಹೇರ್ ವಾಶ್ ಸಾಕುಡೇನು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಹತ್ರ ಏನಾದರೂ ಫ್ರೆಶ್ ಅಲೋವೆರಾ ಜೆಲ್ ಇಲ್ಲ ಅನ್ನೋದಾದರೆ ನೀವು ರೆಡಿಮೇಡ್ ಅಲೋವೆರಾ ಜೆಲ್ನೇ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಳ್ಬೋದು. ನಂತರ ಇದಕ್ಕೆ ನೀವು ಎಷ್ಟು ಯೂಸ್ ಮಾಡ್ತೀರೋ ಸೊ ಅಷ್ಟರ ಶ್ಯಾಂಪೂನ ಹಾಕ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಒಂದು ಸ್ಯಾಶೆ ಶ್ಯಾಂಪೂನ ತೆಗೆದುಕೊಂಡಿದ್ದೀನಿ. ಯಾವ ಬ್ರ್ಯಾಂಡ್ ಅಂತ ಹೇಳೋದಿಲ್ಲ ನಾನು. ಸೊ ನೀವು ಯೂಸ್ ಮಾಡುವಂತಹ ಪ್ರೆಸೆಂಟ್ ನೀವು ಯಾವ ಒಂದು ಶ್ಯಾಂಪೂನ ಯೂಸ್ ಮಾಡ್ತಿದ್ದೀರಾ, ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತಿದ್ದೀರೋ ಸೊ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ಶ್ಯಾಂಪೂನ ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಹೋಮ್ ರೆಮಿಡಿನ ರೆಡಿ ಮಾಡೋದಕ್ಕೆ. ಸೊ ಶ್ಯಾಂಪೂನ ಹಾಕಿದ ನಂತರ ಇದಕ್ಕೆ ಸುಮಾರು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಬೇಕಾಗತ್ತೆ. 1/4 ಟೀ ಸ್ಪೂನ್ ಸಾಕು, ಜಾಸ್ತಿ ಬೇಕಾಗೋದಿಲ್ಲ. ಜಾಸ್ತಿ ಹಾಕೋದ್ರಿಂದ ಏನಪ್ಪ ಆಗುತ್ತೆ ಅನ್ನೋದಾದರೆ ನೊರೆ ಅನ್ನೋದು ಬರೋದಿಲ್ಲ ಶ್ಯಾಂಪೂನಲ್ಲಿ. ಸೊ ಆ ರೀಸನ್ಗೆ. ಸೊ ನಂತರ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಹೈಬಿಸ್ಕಸ್ ಪೌಡರ್, ಮೀನ್ಸ್ ದಾಸವಾಳದ ಹೂವಿನ ಪುಡಿ. ನೀವೇನಾದರೂ ಅಕಸ್ಮಾತ್ ಫ್ರೆಶ್ ಆಗಿ ಸಿಗೋದಾದರೆ ನೀವು ಫ್ರೆಶ್ ಆಗಿ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಸೊ ನಾನು ಮೇಯ್ನಾಗಿ ಇಲ್ಲಿ ಬಳಸ್ತಾ ಇರುವಂಥ ಮತ್ತೊಂದು ಇಂಗ್ರೀಡಿಯೆಂಟ್ ಬಂದು ಸೀಗೆಕಾಯಿ ಪುಡಿ. ಸೀಗೆಕಾಯಿ ಪುಡಿ ಸಾಕು ನಾರ್ಮಲ್ ಸ್ಟೋರ್ಗಳಲ್ಲೆಲ್ಲ ನಿಮಗೆ ಸಿಗುತ್ತೆ. ಅದೂ ಅಷ್ಟೇ ಒಂದು 1/4 ಟೀ ಸ್ಪೂನ್ ಆದರೆ ಸಾಕು. ನಂತರ ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಹೆನ್ನ ಪೌಡರ್ ಅಂದರೆ ಮೆಹಂದಿ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಒಂದು ಶ್ಯಾಂಪೂ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಅಲೋವೆರಾ ಜೆಲ್ಲಲ್ಲಿರುವಂತಹ ಮತ್ತು ಶ್ಯಾಂಪೂನಲ್ಲಿರುವಂತಹ ಒಂದು ನೀರಿನ ಅಂಶವೇ ಸಾಕಾಗುತ್ತೆ ನಮಗೆ. ಬೇಕಿದ್ದಲ್ಲಿ ಕೈಯಲ್ಲೇ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಚೆನ್ನಾಗಿ ಬೇರಿಬೇಕು. ಸೊ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ಸೊ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ನಾರ್ಮಲಾಗಿ ನೀವು ಶ್ಯಾಂಪೂನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರೋ ಸೊ ಅದೇ ರೀತಿಯಾಗಿ ಯೂಸ್ ಮಾಡೋದು. ಬಟ್ ಮತ್ತೊಂದು ಟ್ವಿಸ್ಟ್ ಏನು ಅನ್ನೋದಾದರೆ, ನೀವು ಶ್ಯಾಂಪೂ ಮಾಡೋವಾಗ ಏನು ಮಾಡ್ತೀರಾ, ಕ್ಲೀನಾಗಿ ನೊರೆ ಫಾರ್ಮ್ ಆದಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀರಾ. ಬಟ್ ಇದನ್ನು ನೀವು ಡ್ರೈ ಇರುವಂತಹ ಹೇರ್ಗೆ ಹಾಕ್ಕೊಳ್ಳೋ ಹಾಗಿಲ್ಲ. ಆದಷ್ಟು ತಲೆನ ಒಂದು ಸಲ ವಾಶ್ ಮಾಡಿಕೊಂಡು ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ಈ ಒಂದು ಶ್ಯಾಂಪೂನ ನೀವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ತಲೆ ಪೂರ್ತಿ ಹಚ್ಚಿ ಒಂದು ನಾಟ್ ಹಾಕಿ ಬಿಟ್ಬಿಡಿ. ಜೆಂಟ್ಸು ಸಹ ಕೂಡ ನೀವು ಯೂಸ್ ಮಾಡಬಹುದು. ಒಂದು ನಾಟ್ ಹಾಕಿ ಬಿಟ್ಬಿಟ್ಟು ನಂತರ ಒಂದು ಮಿನಿಮಮ್ ಅಂದರೆ 1 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಹೇರ್ ವಾಶ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೇ ರೀತಿಯಾಗಿ ನಿಮಗೆ ಇಷ್ಟ ಬಂದಾಗ ಇದನ್ನು ನೀವು ಮಾಡ್ಕೊಳ್ಬಹುದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕಲರ್ ಅಂತೂ ಖಂಡಿತವಾಗ್ಲೂ ನಿಮಗೆ ಒಂದು 2 ಮಂತ್ಸ್ ಆದರೂ ಸಹ ಕೂಡ ಹೋಗೋದಿಲ್ಲ. ಅಷ್ಟು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಕಸ್ಮಾತ್ ನೀವು ಬಳಸುವಂತಹ ಒಂದು ಶ್ಯಾಂಪೂನಲ್ಲಿ ಏನಾದರೂ ಕೆಮಿಕಲ್ಸ್ ಇದ್ದರೆ ಆ ಒಂದು ಕೆಮಿಕಲ್ ಲೆವೆಲ್ ಅನ್ನೋದು ಸಹ ಕೂಡ ಕಡಿಮೆ ಆಗುತ್ತೆ. ಸೊ ಮತ್ತು ತಲೆ ಕೂದಲು ಸಹ ಕೂಡ ಕಪ್ಪಾಗೋದಕ್ಕೆ ಈ ಒಂದು ಹೋಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.